ಇವತ್ತು ಕಳ್ತನ ಮಾಡೋರ್ನ ಕೊಲೆ ಮಾಡೋರ್ನ ತಲೆ ಹಿಡಿದು ಸಂಪಾದನೆ ಮಾಡೋರ್ನ ಯಾರು ಹಿಡಿತಾ ಇಲ್ಲ. ನಿಯತ್ತಾಗಿ ಸಂಪಾದನೆ ಮಾಡ್ತಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವ್ರನ್ನ ಹಿಡಿದು ತೊಂದರೆ ಕೊಡ್ತಾರೆ. ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದು ಚಿಂತೆ ಬಿಟ್ಬಿಟ್ಟು ಅದಕ್ಕೇನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ತಂದು ಒಂದು ಲೀಗಲ್ ಆಗಿ ಪರ್ಮಿಷನ್ ಕೊಟ್ರೆ ಎಲ್ಲರೂ ನೆಮ್ಮದಿಯ ಕೆಲಸ ಮಾಡಕ್ ಆಗತ್ತೆ ಇವತ್ತು ಬೆಂಗಳೂರಲ್ಲಿ. ಇಷ್ಟ ದಿವಸ ಬೆಂಗಳೂರಲ್ಲಿ ಮಾತ್ರ ಈ ಪ್ರಾಬ್ಲಮ್ ಇದೆ ಅನ್ಕೊಂಡಿದ್ದು ಬೈಕ್ ಟ್ಯಾಕ್ಸ್ಗೆ. ಬಟ್ ಇವಾಗ ಮುಂಬೈಯಲ್ಲಿ, ಚೆನ್ನೈಯಲ್ಲಿ ಎಲ್ಲಾ ಕಡೆ ಸೇಮ್ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸ್ಗೆ. ಎಲ್ಲೂ ನೆಮ್ಮದಿಯ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ರೈಡರ್ಸ್. ಈಗ ಬುಕ್ ಮಾಡೋದು ಕಸ್ಟಮರ್ ಚಾಯ್ಸ್. ಆಟೋ ಬೇಕಾ, ಕ್ಯಾಬ್ ಬೇಕಾ, ಬೈಕ್ ಬೇಕಾ ಅಂತ ಅದ್ರಿಗೆ ಯಾವ್ದೊಂದು 50 ರೂಪಾಯಿ ಕಮ್ಮಿ ಬರುತ್ತೆ ಅದನ್ನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತೆಲ್ಲರೂ ದುಡ್ಡು ಸೇವ್ ಮಾಡಕ್ಕೋಸ್ಕರ ಡ್ಯೂಟಿ ಮಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಅವಾಗ ಮಾತ್ರ ಅರ್ಥ ಆಗುತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಇವಾಗ ಎಲ್ಲ ನೋಡಿದ್ರು ರಾಪಿಡೋ ಬೈಕ್ ಟ್ಯಾಕ್ಸಿನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಾಗ ಬೆಂಗಳೂರಲ್ಲಿ ಮಾತ್ರ ಇಷ್ಟು ದಿವಸ ಈ ತರ ಪ್ರಾಬ್ಲಮ್ ಇತ್ತು ಅಂತ ಅನ್ಕೊಂಡಿದ್ದು, ಬಟ್ ಇವಾಗ ಬೇರೆ ಸ್ಟೇಟ್ ಗಳಲ್ಲೂ ಶುರು ಆಗ್ಬಿಟ್ಟಿದೆ. ಮುಂಬೈಯಲ್ಲೂ ಕೂಡ ಶುರು ಆಗ್ಬಿಟ್ಟಿದೆ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿಯೋದು. ಚೆನ್ನೈಲಿ ಕೂಡ ಶುರು ಆಗ್ಬಿಟ್ಟಿದೆ. ಚೆನ್ನೈದು ಕೂಡ ಪ್ರತಿನಿತ್ಯ ವಿಡಿಯೋ ಬರ್ತಾನೆ ಇದೆ, ಬೈಕ್ ಟ್ಯಾಕ್ಸಿನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಹುಡುಗರೆಲ್ಲ ಅಲ್ಲಿ ಕೂಡ ವಿಡಿಯೋ ಮಾಡಿ ಬಿಡ್ತಾ ಇದಾರೆ. ಇಲ್ಲಿ ನಮಗೆ ಡ್ಯೂಟಿ ಮಾಡಕ್ಕೆ ಬಿಡ್ತಾ ಇಲ್ಲ ಆಟೋದವರು, ತುಂಬಾ ಟಾರ್ಚರ್ ಮಾಡ್ತಾ ಇದಾರೆ. ಪ್ಲಸ್ ಆರ್ ಟಿ ಓದವರು ಕೂಡ ಎಲ್ಲಿ ನೋಡಿದ್ರು ಯಾವ್ದಾದ್ರು ಒಂದು ಕಸ್ಟಮರ್ ಹಾಕೊಂಡು ಮೊಬೈಲ್ ಸ್ಟ್ಯಾಂಡ್ ಇತ್ತಂದ್ರೆ ಪಕ್ಕ ಈ ಬೈಕ್ ಹಿಡಿತಾ ಇದಾರಂತೆ. ಇವಾಗ ಹಂಗೆ ಆ ಬೈಕ್ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ಇರುತ್ತೆ, ಅವರು ರಾಪಿಡ್ ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಕನ್ಫರ್ಮ್ ಗೊತ್ತಾಗ್ಬಿಡುತ್ತೆ ಇವಾಗ. ಹಂಗಾಗಿ ಇವಾಗ ಎಲ್ಲಿ ನೋಡಿದ್ರು ಅವ್ರನ್ನ ಹಿಡಿದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಚೆನ್ನೈಯಲ್ಲಿ ಕೂಡ ಪರ್ಮಿಷನ್ ಇಲ್ಲ, ಅಲ್ಲೂ ಕೂಡ ಕೇಸ್ ನಡೀತಾ ಇದೆ, ತುಂಬಾ ವರ್ಷದಿಂದ ಗೊತ್ತಿರಬೇಕು. ಹಂಗಾಗಿ ಇವಾಗ ಅಲ್ಲಿ ಕೂಡ ಆಟೋದವರು ತುಂಬಾ ಇವಾಗ ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಆ ಬೈಕ್ ಟ್ಯಾಕ್ಸಿಯಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ, ಇಲ್ಲಿ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ಮ ಎದುರಿಗೇನೆ ಆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಂದು ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ತಾರೆ, ನಾವ್ ಇಲ್ಲೇ ಕೂತಿರ್ತೀವಿ. ಕಸ್ಟಮರ್ ಕೇಳಿದ್ರೆ ಕಸ್ಟಮರ್ ಒಂದೇ ರೀಸನ್, ನಮಗೆ ಯಾವ್ದು ಕಂಫರ್ಟಬಲ್ ಅನ್ನುತ್ತೆ, ಅಮೌಂಟ್ ಯಾವ್ದು ಕಡಿಮೆ ಇರುತ್ತೆ ಅದ್ ನಾವು ಬುಕ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಹೌದು, ಕಸ್ಟಮರ್ ಏನಿದೆ ಅದು ಅವ್ರ ಚಾಯ್ಸ್. ಕಸ್ಟಮರ್ಗೆ ಒಂದು 50 ರೂಪಾಯಿ ಯಾವ್ದ್ರಲ್ಲಿ ಕಮ್ಮಿ ಬರುತ್ತೆ ಅದನ್ನೇ ಬುಕ್ ಮಾಡ್ತಾರಲ್ವಾ. ಈಗ ಆಟೋದಲ್ಲಿ 200 ರೂಪಾಯಿ ಹೋಗೋ ಜಾಗಕ್ಕೆ ಬೈಕ್ ಟ್ಯಾಕ್ಸಿಲಿ ಒಂದು 70-80 ರೂಪಾಯಿ ಬಂದ್ರೆ ಯಾಕೆ ಹೋಗಬಾರ್ದು? ಸಿಂಗಲ್ ಪ್ಯಾಸೆಂಜರ್ ಅವ್ರಿಗೂ ದುಡ್ಡು ಸೇವ್ ಆಗುತ್ತಲ್ವಾ. ಅದೇ ಅಮೌಂಟ್ ಬೇರೆ ಕಡೆ ಅವ್ರು ಇನ್ವೆಸ್ಟ್ ಮಾಡ್ಕೋಬೋದಲ್ವಾ. ಈ ತರ ಥಿಂಕ್ ಮಾಡ್ತಾರೆ ಕಸ್ಟಮರ್. ಮತ್ತೆ ಎಷ್ಟು ದಿವಸ ಅಂತ ಇದೇ ಪ್ರಾಬ್ಲಮ್, ಎಷ್ಟು ದಿವಸ ಎದುರ್ಕೊಂಡೇ ಡ್ಯೂಟಿ ಮಾಡ್ಬೇಕು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಂಗಾರೆ? ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇಲ್ವಾ ಪರ್ಮನೆಂಟ್ ಆಗಂಗಾರೆ ಎಲ್ಲೂನು? ಎಲ್ಲಿ ಹೋದ್ರು ಆಟೋದವ್ರು ಗಲಾಟೆ ಆಗುತ್ತೆ ಬೈಕ್ ಟ್ಯಾಕ್ಸಿ ಮೇಲೆ, ಇಲ್ಲಾಂದ್ರೆ ಪೊಲೀಸ್ ಆಟೋದವ್ರು ಹಿಡಿತಾರೆ. ಮತ್ತೆ ಏನಕ್ಕೆ ಬೈಕ್ ಟ್ಯಾಕ್ಸಿ ಅಂತ ಒಂದು ಕಂಪ್ನಿ ಬಿಟ್ರು, ಇವರು ಪರ್ಮಿಷನ್ ಕೊಟ್ರು? ಕಂಪ್ನಿ ಬರಕ್ಕೆ ಬಿಡ್ಬಾರ್ದಾಯ್ತಲ್ಲ ಈ ಗವರ್ಮೆಂಟ್ ಹಂಗಾರೆ. ನಾವು ಕೇಳೋದು ಒಂದೇ ಕ್ವಶನ್, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇಲ್ಲ ಅಂದ್ಮೇಲೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬರಕ್ ಬಿಟ್ರು? ಈಗ 10 ವರ್ಷದಿಂದ ಬೈಕ್ ಟ್ಯಾಕ್ಸಿ ರನ್ ಮಾಡ್ಬಿಟ್ಟು ಇವಾಗ ಬೈಕ್ ಟ್ಯಾಕ್ಸಿ ಬೇಡ ಬ್ಯಾನ್ ಮಾಡಿದ್ರೆ ಏನ್ ಅರ್ಥ ಇದ್ರದ್ದು? ಇದರಿಂದ ಎಷ್ಟು ಲಕ್ಷಾಂತರ ಜನ ಜೀವನ ಕಟ್ಕೊಂಡ್ರು, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರಿ. ಅವ್ರ ಫ್ಯಾಮಿಲಿ ಎಲ್ಲ ಇದರಿಂದ ಆಧಾರ ಸ್ತಂಭವಾಗಿ ನಿಂತಿದೆ. ಇಷ್ಟು ವರ್ಷ ಆದ್ಮೇಲೆ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂದ್ರೆ ಏನ್ ಅರ್ಥ ಇದಕ್ಕೆ? ನಿಜವಾಗ್ಲೂ ಏನ್ ನಡೀತಾ ಇದೆ ಗವರ್ಮೆಂಟ್ ಅಲ್ಲಿ, ಏನ್ ಓಡ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈಗ ಮುಂಬೈಯಲ್ಲಿ ಬಂದ್ಬಿಟ್ಟು ಬಿಡಿ, ಅಲ್ಲಿ ಕೊಟ್ಟಿರೋದೇ ಪರ್ಮಿಷನ್ ಎಲೆಕ್ಟ್ರಿಕಲ್ ವೆಹಿಕಲ್ಗೆ, ಹಂಗಾಗಿ ಅಲ್ಲಿ ತೊಂದರೆ ಇಲ್ಲ. ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಮುಂಬೈಯಲ್ಲಿ ವೈಟ್ ಬೋರ್ಡ್ ಗಾಡಿಗಳು ರನ್ ಆಗ್ತಾ ಇದಾವೆ. ಗೊತ್ತಿರ್ಬೇಕು, ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆಗಿರೋದು ಆಕ್ಟಿವ್ ಹೋಂಡಾ ವೈಟ್ ಬೋರ್ಡ್. ಇದೇಂಗಪ್ಪ ಆಯ್ತು? ರಿಜಿಸ್ಟ್ರೇಷನ್ ಇಲ್ವಲ್ಲ ರಾಪಿಡೋ ಕಂಪ್ನಿನದು. ಹೆಂಗಾಯ್ತಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಯಾರ್ದೋ ಒಂದು ರಿಲೇಷನ್ ಎಲೆಕ್ಟ್ರಿಕಲ್ ವೆಹಿಕಲ್ ರಿಜಿಸ್ಟರ್ ಮಾಡ್ಬಿಡ್ತಾರೆ, ಕಂಪ್ನಿ ಕೊಟ್ಬಿಡು ಡಾಕ್ಯುಮೆಂಟ್ಸ್ ಎಲ್ಲ ಆದದ್ದು. ನಂತರ ಏನಾಗುತ್ತೆ, ಇವರು ಗಾಡಿ ರನ್ ಮಾಡ್ಬೇಕಾದ್ರೆ ಇವ್ರು ಸ್ವಂತ ವೆಹಿಕಲ್ಸ್ ಬೇರೆ ತಗೊಂಡ್ಬರ್ತಾರೆ. ಯಾರು ರೈಡರ್ಸ್ ವೈಟ್ ಬೋರ್ಡ್ ಇಲ್ಲ, ಅವ್ರ ಸ್ವಂತ ಯಾವ್ದೋ ಬೇರೆ ವೆಹಿಕಲ್ಸ್, ಹೊಂಡಾನೋ ಆಕ್ಟಿವ್ ಯಾವ್ದೋ ಒಂದು. ಹಂಗಾಗಿ ಅಲ್ಲಿ ಪರ್ಮಿಷನ್ ಇಲ್ಲ ವೈಟ್ ಬೋರ್ಡ್ ಗಳಿಗೆ. ಇದು ಒಂದು ಪ್ರಾಬ್ಲಮ್ ಮುಂಬೈಯಲ್ಲಿ. ಹಂಗಾಗಿ ಇಲ್ಲಿ ಮುಂಬೈಯಲ್ಲಿ ಏನು ಗಾಡಿ ಹಿಡಿತಿರೋದು ಇದೇ ಒಂದು ರೀಸನ್. ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇವರು ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದಾರೆ. ಇದು ಇಲ್ಲಿಗಲ್ಲ, ಇದು ಏನು ಕೊಡ್ರಿ ಓಡಿಸ್ತಾ ಇದಾರೆ ಅಂತ ಇವಾಗ ವೈಟ್ ಬೋರ್ಡ್ ಮುಂಬೈಲೆಲ್ಲ ಹಿಡಿತಾ ಇದಾರೆ. ಓಕೆ, ಅದು ಪ್ರಾಬ್ಲಮ್ ಇದೆ, ಅಲ್ಲಿ ಏನಂತ ಪರ್ಮಿಷನ್ ಕೊಟ್ಟಾರೋ ಅದನ್ನ ಮಾತ್ರ ಓಡಿಸ್ಬೇಕಾಗಿತ್ತು. ಅದು ತಪ್ಪು ಇವ್ರ ಕಡೆಯಿಂದ ಆಗಿದೆ. ಓಕೆ, ತೊಂದರೆ ಇಲ್ಲ, ಅಲ್ಲಿ ಹಿಡಿಲಿ. ಬಟ್ ಇವತ್ತು ಚೆನ್ನೈಯಲ್ಲೂ ಇದೇ ಪ್ರಾಬ್ಲಮ್ ಆಗಿದೆ. ಚೆನ್ನೈಯಲ್ಲಿ ಏನಪ್ಪ ಸಮಸ್ಯೆ ಅಂದ್ರೆ ಗೊತ್ತಿರ್ಬೇಕು, ಅಲ್ಲಿ ಯಾವ ಬೈಕ್ಗೂ ಪರ್ಮಿಷನ್ ಕೊಟ್ಟಿಲ್ಲ. ಏನ್ ನಮ್ ಬೆಂಗಳೂರಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಪ್ರೆಸೆಂಟ್, ಅದೇ ತರ ಇರೋದು ಚೆನ್ನೈಯಲ್ಲಿ. ಅಲ್ಲಿ ಕೂಡ ಯಾವ್ದಕ್ಕೂ ಇನ್ನೂ ಪರ್ಮಿಷನ್ ಬಂದಿಲ್ಲ. ಯೆಲ್ಲೋ ಬೋರ್ಡ್ ಆಗಿರ್ಬೋದು, ವೈಟ್ ಬೋರ್ಡ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ ಯಾವಕ್ಕೂ ಪರ್ಮಿಷನ್ ಬಂದಿಲ್ಲ. ಬಟ್ ಕೇಸ್ ನಡೀತಾ ಇರೋದ್ರಿಂದ ಪ್ರೆಸೆಂಟ್ಲಿ ಅಲ್ಲೂ ಕೂಡ ಓಡಿಸ್ತಾ ಇದಾರೆ. ಬಟ್ ಆದ್ರೂ ಆಟೋದವರು ಅಲ್ಲಿ ಟಾರ್ಚರ್ ಕೊಡ್ತಾ ಇದಾರೆ. ಅಲ್ಲೂ ಕೂಡ ತೊಂದರೆ ಕೊಡಬಾರ್ದು. ಇದು ಆಕ್ಚುಲಿ ಎಷ್ಟೋ ಸಲಿಕ್ಕೆ ಲಾಯರ್ಗಳೇ ಹೇಳಿದ್ದಾರೆ, ಅಡ್ವೊಕೇಟ್ಗಳು, ಯಾವ್ದೇ ಕಾರಣಕ್ಕೂ ರಾಪಿಡೋ ಬೈಕ್ ಟ್ಯಾಕ್ಸಿನ ಆಟೋದವ್ರು ತಡೆದು ನಿಲ್ಸಕ್ಕಂತ ಅಧಿಕಾರ ಇಲ್ಲ. ಯಾಕಂದ್ರೆ ಇದಕ್ಕೆ ಏನೇ ಒಂದು ಮಾಡ್ಬೇಕು ಅಂದ್ರೆ ಗೌರ್ಮೆಂಟ್ ಇದೆ, ಕಾನೂನು ಪ್ರಕಾರನೇ ಅದನ್ನ ಕೈಗೊಳ್ಬೇಕು ಕ್ರಮನ. ಇವ್ರು ಏನೇ ಕೇಳಂಗೂ ಇಲ್ಲ, ಇವ್ರನ್ನ ಗಾಡಿ ಹಿಡಿಯಂಗಿಲ್ಲ, ಕೀ ಕಿತ್ಕೊಳಂಗಿಲ್ಲ. ಕಿತ್ಕೊಂಡ್ರೆ ಅವ್ರ ಬಗ್ಗೆ ಎಲ್ಲ ಕೇಸ್ ಆಗುತ್ತೆ ಅಂತ ಕೂಡ ಎಷ್ಟೋ ಜನ ಅಡ್ವೊಕೇಟ್ಗಳು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಆದ್ರೂ ಇದನ್ನ ರಿಪೀಟ್ ಮಾಡ್ತಾನೆ ಇದಾರೆ ಇವರು. ಬಟ್ ಇದಕ್ಕೆಲ್ಲಿ ಒಂದು ಕೊನೆನೇ ಇಲ್ವಾ ಇದಕ್ಕೆ? ಏನು ಗೌರ್ಮೆಂಟ್ ಈ ತರ ಆದ್ರೂ ಇನ್ನು ಕಣ್ಣು ಮುಚ್ಕೊಂಡು ಕೂತಿದೆ? ಇಲ್ಲ ಒಂದು ಪರ್ಮಿಷನ್ ಅಂತ ಕೊಡಬೇಕು, ಇಲ್ಲ ಬ್ಯಾಡ್ ಆದ್ರೆ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕು.
ಇನ್ನು ನಮ್ ಬೆಂಗಳೂರು ಚಿಂದ ಈ ವಿಷಯಕ್ಕೆ ಬಂದ್ರೆ ಒಂದು ಫೈನಲ್ ಅಂತ ಬಂದ್ ನಿಂತಿದೆ ಕೇಸು. ಇನ್ನ ಲಾಸ್ಟ್ ಡೇಟ್ ಒಂದು ಕೊಟ್ಟಿದ್ದಾರೆ, ಇನ್ನ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ಡೇಟ್. ಬೈಕ್ ಟ್ಯಾಕ್ಸಿ ಮಾಡ್ಬೇಕು ಇಲ್ಲ ಬ್ಯಾಡ್ವಾ ಅನ್ನೋದು ಒಂದು ಫೈನಲ್ ಡಿಸೈಡ್ ಆಗ್ತಕ್ಕಂತ ಒಂದು ಸಿಚುವೇಶನ್ ಅಲ್ಲಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬಂದ್ ನಿಂತಿದೆ. ಇದು ಏನಾದ್ರು ಒಂದು ಕೇಸ್ ಏನಾದ್ರು ಬ್ಯಾನ್ ಅಂತ ಆದ್ರೆ ಏನ್ ಮಾಡ್ಬೇಕು? ಎಷ್ಟು ಲಕ್ಷಾಂತರ ಜನ ಇದಾರೆ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಪರ್ಮಿಷನ್ ಕೊಡಬೇಕಲ್ವಾ? ಇಲ್ಲ ಇಂತಿಷ್ಟು ಬೈಕ್ ಮಾತ್ರ ಓಡಬೇಕು, ಇಲ್ಲ ಒಂದು ಯೆಲ್ಲೋ ಬೋರ್ಡ್ ಓಡಬೇಕು, ಇಲ್ಲ ವೈಟ್ ಬೋರ್ಡ್, ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್, ಒಂದು ರಾಪಿಡೋ ಕಂಪ್ನಿಗೆ ಇಷ್ಟು ಬೈಕ್ ಅಂತ ಪರ್ಮಿಷನ್ ಕೊಡಬೇಕು. ಇವತ್ತು ಲಕ್ಷಾಂತರ ಬೈಕ್ ಬೇಡ, ಅಷ್ಟು ಲಕ್ಷಾಂತರ ಬೈಕ್ ಅದರಲ್ಲಿ ಪಾರ್ಟ್ ಟೈಮ್ ಮಾಡೋರು ಇರ್ತಾರೆ, ಬೇರೆ ಕಡೆಯಿಂದ ಬಂದು ಇಲ್ಲಿ ಮಾಡೋರಿದ್ದಾರೆ, ಇಲ್ಲಿ ನಮ್ಮ ಕನ್ನಡದವ್ರು ಇದ್ದಾರೆ. ಹಂಗಾಗಿ ಏನಾಗುತ್ತೆ, ಇಲ್ಲಿ ಒಂದಿಷ್ಟು ಜನಕ್ಕೆ ಇಲ್ಲೇ ಇರತಕ್ಕಂಥ ಜನಕ್ಕೆ ಅವರದೇ ಒಂದು ಸ್ವಂತ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಬೈಕ್, ಅವರದೇ ಡಾಕ್ಯುಮೆಂಟ್ಸ್ ಇರಬೇಕು. ಹಂಗಾಗಿ ಇಷ್ಟು ಜನಕ್ಕೆ ಅಂತ ಇಂತಿಷ್ಟು ಜನಕ್ಕೆ ಅಂತ ಪರ್ಮಿಷನ್ ಕೊಟ್ರೆ ಎಷ್ಟೋ ಒಂದು ಒಳ್ಳೇದಾಗುತ್ತೆ ಎಷ್ಟೋ ಹುಡುಗರಿಗೆ. ಸಡನ್ ಅಂತ ಎಲ್ಲ ಬ್ಯಾನ್ ಮಾಡೋದಲ್ಲ, ಅದಕ್ಕೇನಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಬೇಕು ಗೌರ್ಮೆಂಟ್ ಕೂಡ. ಹಂಗಂತ ಇನ್ನು ವೈಟ್ ಬೋರ್ಡ್ ಅಲ್ಲಿ ಓಡಿಸ್ಬಿಟ್ರೆ ಇಲ್ಲಿಗಲ್ ಅಂತ ಹೇಳಕ್ ಆಗಲ್ಲ. ಇವತ್ತು ಎಲ್ಲಾದ್ರಲ್ಲೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾನೆ ಇದಾವೆ ಬೇಜಾನು. ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಬೇಜಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಹಂಗಂತ ಎಲ್ಲಾದ್ನೂ ಬ್ಯಾನ್ ಮಾಡಕ್ ಆಗಲ್ಲ ಇವತ್ತು. ಅವೆಲ್ಲ ಬ್ಯಾನ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗಿ ಅದಕ್ಕೇನೋ ಒಂದು ಪರ್ಯಾಯ ವ್ಯವಸ್ಥೆ ತಂದು ರನ್ನಿಂಗ್ ಮಾಡಕ್ಕೆ ಬೈಕ್ ಟ್ಯಾಕ್ಸಿ ವ್ಯವಸ್ಥೆ ಮಾಡಿಕೊಡ್ಬೇಕು. ರಾಜ್ಯ ಸರ್ಕಾರ ಆಗಿರ್ಬೋದು, ಹೈಕೋರ್ಟ್ ಇಂದ ಆಗಿರ್ಬೋದು. ಮಾತೆತ್ತರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ, ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಆಟೋದವ್ರು ಪದೇ ಪದೇ ಹೇಳ್ತಾರೆ. ಇವತ್ತು ಆಟೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಅವರೇ ಮಾತಾಡ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತಾಡ್ತಾರೆ. ಪ್ರಾಬ್ಲಮ್ ಅವ್ರ ಕಡೆನೂ ಇದೆ, ಪ್ರಾಬ್ಲಮ್ ಅವ್ರ ಹತ್ರ ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಬೆಳ್ ತೋರಿಸಿ ಮಾತಾಡಿಸ್ತಾರೆ. ಏನ್ ಕತೆ ಆಗುತ್ತೆ ಗೊತ್ತಿಲ್ಲ. ಒಟ್ಟ ಮುಂದಿನ ದಿನಗಳಲ್ಲಿ ನೋಡೋಣ. ಬೈಕ್ ಟ್ಯಾಕ್ಸಿ ಪರವಾಗಿ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಪರ್ಮಿಷನ್ ಕೊಡಬೇಕು, ಕೂಲಂಕುಷವಾಗಿ ಎಲ್ಲ ಯೋಚನೆ ಮಾಡಿ. ಯಾಕಂದ್ರೆ ಗೊತ್ತಿರ್ಬೇಕು, ಇಲ್ಲಿ ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದಾರೆ, ಇದರಿಂದ ಜೀವನ ಕಟ್ಕೊಂಡಿರೋ ಲಕ್ಷಾಂತರ ಜನ ಇದಾರೆ. ನಾಳೆ ದಿವಸ ಅವ್ರಿಗೆಲ್ಲ ಕೆಲಸ ಕಳ್ಕೊಂಡ್ರೆ ಏನ್ ಗೌರ್ಮೆಂಟ್ ಏನ್ ಕೆಲಸ ಕೊಡಲ್ಲ, ಬೇರೆ ಯಾವ್ದೇ ಒಂದು ಕಂಪ್ನಿನೂ ಮುಂದೆ ಬರಲ್ಲ ಇವ್ರಿಗೆ ಸಂಬಳ ಕೊಡಕ್ಕೆ. ಹಂಗಾಗಿ ಏನಾಗುತ್ತೆ, ನಾಳೆ ದಿವಸ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ. ಇವಾಗ ಏನ್ ಎಲ್ಲಾದ್ರೂ ಜೀವನ ನಡೀತಾ ಇದೆ. ಈಗ ಬೈಕ್ ಟ್ಯಾಕ್ಸಿ ಓಡ್ತಾ ಇದೆ ಅಂತ ಆಟೋದವ್ರದ್ದೇನ್ ಜೀವನ ನಡೀತಾ ಇಲ್ಲ ಅಂತ ಹೇಳಕ್ಕಲ್ಲ, ಅವ್ರದ್ದು ಜೀವನ ನಡೀತಾ ಇದೆ, ಬೈಕ್ ಟ್ಯಾಕ್ಸಿ ಅವ್ರದ್ದು ಜೀವನ ನಡೀತಾ ಇದೆ. ಹಂಗಾಗಿ ಒಂದು ಪರ್ಯಾಯ ವ್ಯವಸ್ಥೆ ಹುಡುಕ್ಬಿಟ್ಟು ಇದಕ್ಕೊಂದು ಪರ್ಮಿಷನ್ ಕೊಡಬೇಕು. ನಮ್ಮ ಹೇಳಿಕೆ ಅಷ್ಟೇ, ಇನ್ನೇನಿಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರು ಹೊಟ್ಟೆ ಮೇಲೆ ಹೊಡಿಬಾರ್ದು, ಎಲ್ಲಾರು ಜೀವನ ಮಾಡ್ಬೇಕು ಇವತ್ತು. ಯಾಕಂದ್ರೆ ಪ್ರಜಾಪ್ರಭುತ್ವ ದ್ವೇಷ ಇದು. ಎಲ್ಲಾರು ಬದುಕಕ್ಕೆ ಬಂದಿರೋದು ಬೆಂಗಳೂರಿಗೆ, ಕಷ್ಟಪಟ್ಟು ದುಡ್ಕೊಂಡ್ ತಿಂತಾ ಇದಾರೆ. ತಲೆ ಹೊಡೆದ್ ಸಂಪಾದನೆ ಮಾಡೋಣ, ಕಳ್ತನ ಕೊಲೆ ಮಾಡಿ ಸಂಪಾದನೆ ಮಾಡೋಣ, ಹಿಡೀಲಿ ಜೈಲ್ಗೆ ಹಾಕ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ನಿಯತ್ತ ಸಂಪಾದನೆ ಮಾಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಯಾವಾಗ್ಲೂ ಕೇಳ್ತಾನೆ ಇರ್ತೀವಿ ಪದೇ ಪದೇ ವಿಡಿಯೋಗಳಲ್ಲಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ಅಂತ ಅಲ್ಲ, ಎಲ್ಲಾ ಸ್ಟೇಟ್ ಅಲ್ಲೂ ಅಷ್ಟೇನೆ ಒಂದು ಲೀಗಲ್ ಆಗಿ ಪರ್ಮಿಷನ್ ಬರ್ಬೇಕು. ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಅವಾಗ ಮಾತ್ರ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಶ್ಚಿಂತೆಯಿಂದ ಡ್ಯೂಟಿ ಮಾಡಕ್ಕೆ ಒಂದು ನೆಮ್ಮದಿ ಆಗುತ್ತೆ. ಇಲ್ಲಾಂದ್ರೆ ಪದೇ ಪದೇ ಈ ತರ ಎದುರ್ಕೊಂಡು ಎಷ್ಟು ದಿವಸ ಡ್ಯೂಟಿ ಮಾಡಕತ್ತೆ. ಎಷ್ಟೋ ಜನ ಕೆಲಸನೇ ಬಿಟ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿಲಿ. ಸುಮ್ನೆ ಯಾಕಪ್ಪ ಕಿರಿಕ್ ಮಾಡ್ಕೊಳ್ಳೋದು, ಅವ್ರ ಹತ್ರ ಎಲ್ಲ ಪೊಲೀಸ್ ಹಿಡಿತಾರೆ, ಹಿಡಿದ್ರೆ ಫೈನ್ ಹಾಕ್ತಾರೆ. ಮಾಡೋದು 500-600 ರೂಪಾಯಿ ಸಂಪಾದನೆಯಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಏನೋ ಮಾಡ್ತಾ ಇರ್ತೀವಿ. ಸುಮ್ನೆ ಅದಕ್ಕೆ ಯಾಕೆ 1000 ರೂಪಾಯಿ ಫೈನ್ ಕಟ್ಬೇಕು ಅಂತ ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಮಾಡೋರೆಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟಿದ್ದಾರೆ. ಫುಲ್ ಟೈಮ್ ಮಾಡೋರಿಗೆ ವಿಧಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಹಂಗಾಗಿ ಏನೋ ಬಂಡದೈರ ಮಾಡ್ಕೊಂಡು ಸದ್ಯಕ್ಕೆ ಡ್ಯೂಟಿ ಮಾಡ್ತಾ ಇದಾರೆ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅಂತ. ಇದೊಂದು ಫೈನಲ್ ಆಗಿ ಜಡ್ಜ್ಮೆಂಟ್ ಬಂದ್ರೆ ಹೈಕೋರ್ಟ್ ಇಂದ ಒಂದು ಲೀಗಲ್ ಆಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಎಲ್ಲರೂ ನೆಮ್ಮದಿ ಕೆಲಸ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ ನಾವು ಕೂಡ ಹೇಳಕ್ ಇಷ್ಟಪಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.